ಹಲೋ ಗೈಸ್, ಟೈಟಲ್ ಆ್ಯಂಡ್ ತಮ್ನೇಲಲ್ಲಿ ನೋಡಿ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ. ಹಿಯರ್ ಈಸ್ ಮೈ ನ್ಯೂ ಬೈಕ್ ಅಪಾಚಿ RR310. ಇದು ಆ್ಯಕ್ಚುಲಿ 23 ಮಾಡಲು. ಇವಾಗ ಏನು ಬರ್ತಾಯಿದೆ 24 ಮಾಡಲು. ಫುಲ್ ಸ್ಪೆಸಿಫಿಕೇಷನ್ಸು ಇನ್ಕ್ಲೂಡಿಂಗ್ ಸಮ್ ಚೇಂಜಸ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಈ ಬೈಕ್ ಬಂದುಬಿಟ್ಟು 23 ಮಾಡಲು. ಸೊ ಇದರಲ್ಲಿ ಇವಾಗಿರೋ ಜನ್ರೇಷನ್ ಕಂಪೇರ್ ಮಾಡಿದ್ರೆ ಟ್ರಾನ್ಸ್ಪರೆಂಟ್ ಕ್ಲಚ್ ಕವರ್ ಇಲ್ಲ, ಮತ್ತು ವಿಂಗ್ಲೆಟ್ಸ್ ಬರೋಲ್ಲ ಮುಂದೆ. ಸೊ ಅದು ಬಿಟ್ಟು ಇನ್ನೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಇದೆ ಗುರು. ಮತ್ತು ಕ್ರೂಸ್ ಕಂಟ್ರೋಲ್ ಇಲ್ಲ. ಆ 3 ಆಪ್ಷನ್ ಬಿಟ್ಟು ಇನ್ನೆಲ್ಲ ಇದರಲ್ಲಿ ಲೋಡ್ ಆಗಿದೆ. ಸೊ ನಾನು ಏನಕ್ಕೆ ಹೊಸದು ತೊಗೊಂಡಿರ ಹಳೇದಕ್ಕೆ ಕೈ ಹಾಕಿದೆ ಅಂತ ಹೇಳಿದ್ರೆ, ಸೊ ಒಂದು ಬಂದುಬಿಟ್ಟು ಬಜೆಟ್ ಫ್ರೆಂಡ್ಲಿ. ಸೊ ಮತ್ತು ಇದು ಬಂದುಬಿಟ್ಟು ತುಂಬ ಕಮ್ಮಿ ಕಿಲೋಮೀಟ್ರ್ ಓಡಿಸಿದ್ರು. ಸೊ ಆಲ್ಮೋಸ್ಟು 7300 ಅಷ್ಟೇ ಓಡಿಸಿರೋದು. ಹಳೆ ಓನರು ಅಷ್ಟೊಂದು ಯೂಸ್ ಮಾಡೇ ಇಲ್ಲ ಗಾಡಿನ. ಸೊ ಒಳ್ಳೆ ಗಾಡಿ ಸಿಕ್ತು ಅಂತೇಳಿ ನಾನು ಇದು ತೊಗೊಂಡೆ. ಹೊಸದು ತೊಗೊಂಡಿದ್ರೆ ಬೆಟ್ರ್ ಆಗ್ತಾಯಿತ್ತು. ಸೊ ಎಗೇನ್ ನನಗೆ ಒಳ್ಳೆ ಗಾಡಿ ಸಿಕ್ತು. ಸೊ ಅದರಿಂದ ನಾನು ಈ ಗಾಡಿನ ತೊಗೊಂಡೆ. ಸೊ ಇದ್ರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಇವಾಗ ಬರ್ತಾ ಇರೋ ಜನ್ರೇಷನು ಈ ಜನ್ರೇಷನ್ ಎಲ್ಲ ಆಲ್ಮೋಸ್ಟ್ ಆಲ್ ಸಿಮಿಲರ್ ಇದೆ. ಇವ್ರ ಹಳೆ ಓನರು ಇದು ಟಿಂಟೆಡ್ ಮಾಡಿಸಿದ್ದಾರೆ. ಸೊ ಅದು ನಾನು ತೆಗಿಬೇಕು ಅಂದ್ಕೊಂಡಿದ್ದೆ, ಏನು ರಿಕ್ವೈರ್ಮೆಂಟ್ ಇಲ್ಲ ಅಷ್ಟೇ ಗುರು. ಗಾಡಿ ನಿಮಗೆ ಗೊತ್ತಲ್ಲ, ಅಪಾಚಿ RR310 ಇದೇನು ಹೊಸದಲ್ಲ. ಸೊ 2023 ಮಾಡಲ್ ಗಾಡಿ ಇದು. ಸೊ ಇವಾಗ ಆ್ಯಕ್ಚುಲಿ ಮೈನ್ ಇಲ್ಲಿ ತೊಗೊಂಬಂದಿದ್ದು ಗಾಡಿ ಏನಕ್ಕೆ ಅಂತ ಹೇಳಿದ್ರೆ ಸ್ಪೀಡ್ ಟೆಸ್ಟ್ ಮಾಡಬೇಕು. ಸೊ ನಾನು 2-3 ಟೈಮ್ ಆಲ್ಮೋಸ್ಟ್ ಅಲ್ಲಿ ಹೊಸಕೋಟೆ ನಿಯರ್ ಬೈವರೆಗೂ ಬಂದೆ. ನನಗೆ ಅದರಲ್ಲಿ ಎಲ್ಲೂ ಸ್ಟ್ರೆಚ್ಚೇ ಸಿಗಲಿಲ್ಲ ಸ್ಪೀಡ್ ಹೊಡಿಯೋಕ್ಕೆ. ಸೊ ಅಂಥ ಕಡೆ ಹೊಡಿಯೋದು ಸೇಫ್ ಅಲ್ಲ. ಸೊ ಅದಕ್ಕೆ ಈ ಹೈವೇಗೆ ಎತ್ಕೊಂಬಂದಿದ್ದೀನಿ. ಯಾರೂ ಇಲ್ಲ ಗುರು, ಈ ಸೈಡು ಯಾರೂ ಇಲ್ಲ, ಈ ಸೈಡು ಯಾರೂ ಇಲ್ಲ. ಇದು ಆ್ಯಕ್ಚುಲಿ ಫೆರಿಫೆರಲ್ ರಿಂಗ್ ರೋಡು. ಇದು ಸ್ವಲ್ಪ ಕನ್ಸ್ಟ್ರಕ್ಷನ್ಗೆ ಹಾಕ್ಕೊಂಡು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಅದರಿಂದ ಯಾವುದು ವೆಹಿಕಲ್ಸ್ ಓಡಾಡ್ತಿಲ್ಲ. ಸೊ ಅದರಿಂದ ಇಲ್ಲಿ ಟೆಸ್ಟ್ ಮಾಡೋಣ ಅಂತ ಎತ್ಕೊಂಬಂದಿದ್ದೀನಿ. ಬನ್ನಿ ಗುರು, ಓಡಿಸೋಣ ಗಾಡಿನ. ಸೊ ಸೇಮ್ ನೋಡಿ, ಆನ್ ಮಾಡಿದ್ರೆ ಸೇಮ್ ನಿಮ್ಗೆ 2024 ಮಾಡಲಲ್ಲಿ ಏನು ತೋರಿಸುತ್ತೆ ಅದೇ ಥರ ತೋರಿಸುತ್ತೆ. ಸೊ ಇದರಲ್ಲೂ ಗ್ಲೈಡ್ ಥ್ರೂ ಟೆಕ್ನಾಲಜಿ ಇದೆ. ನಿಮ್ಗೇನಾದರೂ ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ರಿವ್ಯೂ ಮಾಡಿದ್ದೀನಿ 2024 ಗಾಡಿನ. ಸೊ ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಏನಿಲ್ಲ, ನೀವು ಆಕ್ಸಿಲರೇಟರ್ ಯೂಸ್ ಮಾಡಿದ್ರೆ ಕ್ಲಚ್ ಬಿಟ್ರಾಗನ ಅದೇ ಪುಲ್ ಮಾಡ್ಕೊಂಡು ಹೋಗುತ್ತೆ ಅಷ್ಟೇ. ಎಗೇನ್ ಇದರಲ್ಲೂ 4 ಮೋಡ್ಸ್ ಇದೆ. ಇವಾಗ ಹೊಸ 2024 ಮಾಡಲ್ ಥರನೇ ಅರ್ಬನ್ನು, ರೈನು, ಸ್ಪೋರ್ಟ್ಸ್ ಆ್ಯಂಡ್ ಟ್ರ್ಯಾಕು. ನಿಮಗೆ ಎಕ್ಸ್ಕ್ಲೂಸಿವ್ ಪವರ್ ಬೇಕು ಅಂತ ಹೇಳಿದ್ರೆ ಟ್ರ್ಯಾಕಲ್ಲಿ ಹೊಡಿಬೇಕು. ಸೊ ನಾವು ಇವಾಗ ಟ್ರ್ಯಾಕಲ್ಲೇ ಹೋಗೋಣ. ಒಂದು ಸತಿ ಯೂಟರ್ ನೋಡ್ಕೊಂಬೇಡೋಣ, ಇವ್ರಿಗೂ ಮಿರರ್ ಸೆಟ್ ಮಾಡ್ಕೋಬೇಕು. ಸೊ ಯೂಟರ್ ನೋಡಿಕೊಂಡು ಅಲ್ಲಿ ಮುಂದೆಯಿಂದ ಹೊಡೆಯೋಣ ನಡೀರಿ. ಇಲ್ಲೇ ಯೂಟರ್ ನೋಡಿಕೊಂಡು ನಮಗೆ ಫುಲ್ ರೋಡ್ ಸ್ಟ್ರೆಚ್ಚು ಸಿಗುತ್ತೆ. ಇಲ್ಲಿ ಹೊಡೆಯೋಣ ನಡೀರಿ ಸ್ಪೀಡು. ನಾನು ಫಸ್ಟ್ ಟೈಮ್ ಗುರು ಟ್ರೈ ಮಾಡ್ತಾ ಇರೋದು ಸ್ಪೀಡು. ನೋಡಿ, ಅವಾಗಲೇ ಹೇಳ್ದಂಗೆ ಓಡೋ 7300 ಓಡಿದೆ ಅಷ್ಟೇ. ಸೊ ಇನ್ನು ಸ್ಟಾರ್ಟ್ ಮಾಡೋಣ. ಅಪ್ಪಿದೆ, ಇಲ್ಲಿ ಅಪ್ಪಿದ್ರೂ ಕೂಡ ಹೊಡಿತಾ
ಅಷ್ಟೇ ಗುರು. 162 165. ಇದರಲ್ಲಿ ಆ್ಯಕ್ಚುಲಿ 167 ಹೊಡೆದಿದ್ದಾರೆ. ಮೇ ಬಿ ಡೌನಲ್ಲಿ ಆ ಥರ ಸ್ಟ್ರೆಚ್ ಸಿಕ್ಕಿದಾಗ ಏನಾದರೂ ಹೊಡೆದಿರ್ಬೋದು. ಇನ್ಮೇಲಿಂದ ಹೊಸ ಹೊಸ ವ್ಲಾಗ್ಸ್ ಬರ್ತಾ ಇರತ್ತೆ, ನೀವೇ ನೋಡ್ತೀರಾ. ನಾನೇ ಇವಾಗಲೇ ಹೇಳಲ್ಲ ಎಂಥ ವ್ಲಾಗ್ಸು ಅಂತ, ಬಟ್ ಡೆಫಿನೆಟಾಗಿ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾತ್ರ ಇರುತ್ತೆ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಹೊಸ್ದಾಗಿ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಟೆಸ್ಟ್ ಮಾಡೋಣ ಗುರು, ಇನ್ನೊಂದು ಸತಿ ಟೆಸ್ಟ್ ಮಾಡೋಣ ರೀ. ಇಲ್ಲಿ ಹೊಡೆಯೋಣ ಇರೋ ಗುರು, ಡೌನ್ ಇದೆ ಇವಾಗ. ಬ್ರೇಕಿಂಗ್ ಚೆಕ್ ಮಾಡೋಣ. ಬ್ರೇಕಿಂಗ್ ಮಸ್ತಾಗಿದೆ ಗುರು. ಆವಾಗಲೇ ಹೇಳೋದು ಮಾಡ್ತದೆ, ಇದರಲ್ಲಿ ಇನ್ನೂ ಒಂದಿಲ್ಲ 2024 ಮಾಡಲ್ ಕಂಪೇರ್ ಮಾಡಿದ್ರೆ ಅದೇನಿಲ್ಲ, ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್ ಇಲ್ಲ. ಸೊ ಅದೊಂದು ಬಿಟ್ಟು ಇನ್ನೆಲ್ಲ No, all right. I know that sounds bad. It was at this moment that he knew. He fucked up. ಅವಾಗಲೇ ಟ್ರ್ಯಾಕ್ ಮಾಡಲ್ಲಿ 164 ಟಾಪ್ ಸ್ಪೀಡ್ ಆಯ್ತಲ್ಲ, ಇವಾಗ ಸ್ಪೋರ್ಟ್ಸ್ ಮಾಡಲ್ಲಿ ಚೆಕ್ ಮಾಡೋಣ. ನನಗೆ ಗೊತ್ತಿದ್ದು ಪವರ್ ಫಿಗರ್ಸ್ ಎಲ್ಲ ಎರಡಕ್ಕೂ ಒಂದೇ ಇರುತ್ತೆ. ಸೊ ಐ ಮೀನ್ ಟಾರ್ಕು BHP ಎಲ್ಲ ಒಂದೇ ಪವರ್ ಸಪ್ಲೈ ಆಗುತ್ತೆ. ನೋಡೋಣ. ಸೊ ಸ್ಪೋರ್ಟ್ಸ್ ಮಾಡಲ್ಲಿ ಟಾಪ್ ಎಷ್ಟೋಗುತ್ತೆ ಟ್ರೈ ಮಾಡೋಣ.
ನೋಡಿ ಇಂಜನ್ ಬ್ರೇಕಿಂಗ್ ಅದಕ್ಕೆ ಯೂಸ್ ಮಾಡಬೇಕು ಅನ್ನೋದು. ಕಾರ್ನರಿಂಗು ಎಲ್ಲ ಸರಿಯಾಗಿ ಮಾಡ್ಬೋದು, ಸ್ವಲ್ಪ ಯೂಸ್ ಟು ಆಗಬೇಕಷ್ಟೆ. ಸೊ ಸ್ಪೀಡ್ ಅಷ್ಟೇ ಗುರು, 164 ಟಾಪ್ ಹೋಗುತ್ತೆ. ಸೊ ಏನು ತೊಂದರೆ ಇಲ್ಲ, ಇವಾಗ ಇರೋ ಸಿಚುವೇಶನ್ಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಸೊ ಆಫ್ ಮಾಡ್ಕೊಳ್ಳೋಣ. ಸೊ ಇನ್ಮೇಲಿಂದ ವ್ಲಾಗ್ಸ್ ಎಲ್ಲ ನೀವು ಇದೇ ಬೈಕಲ್ಲೇ ನೋಡ್ತೀರಾ. ಅಷ್ಟೇ ಗುರು ಗಾಡಿ ಬಗ್ಗೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ ಕೇಸ್ ಹೊಸವ್ರು ಏನಾದರೂ ನೋಡಿದ್ರೆ. ಸೊ ಇವತ್ತು ಆ್ಯಕ್ಚುಲಿ ಈ ವ್ಲಾಗ್ ನನಗೆ ಮಾಡೋಕ್ಕೆ ಸ್ವಲ್ಪ ಸಪೋರ್ಟಿವ್ ಇದ್ದಿದ್ದು ನನ್ನ ಫ್ರೆಂಡು ರವಿ ಕಿರಣ್ ಅಂತ. ಸೊ ಅವರಿಂದನೇ ಇಲ್ಲಿ ಬಂದು ವೀಡಿಯೋ ಮಾಡೋಕ್ಕೆ ಇವಾಗ ಸ್ವಲ್ಪ ಪಾಸಿಬಲ್ ಆಗಿದ್ದು, ಯಾಕಂದರೆ ಯಾರೂ ಇರಲಿಲ್ಲ ಜೊತೆ. ಸೊ ಎಲ್ಲದಕ್ಕೂ ಸ್ವಲ್ಪ ತುಂಬ ಹೆಲ್ಪ್ಫುಲ್ ಆಯಿತು ಅವ್ರು ಇದ್ದಿದ್ದಕ್ಕೆ. ಸೊ ಅಷ್ಟೇ. ನಮ್ಮ ಹುಡುಗ ಏನೋ ಫೋಟೋಸ್ ತೊಗೋಬೇಕಂತ ಗಾಡಿಯಿಂದ. ಸೊ ಫೋಟೋಶೂಟ್ ಎಲ್ಲ ಮಾಡ್ತೀವಿ. ಇನ್ ಕೇಸ್ ಫೋಟೋಸ್ ಏನಾದರೂ ಬೇಕಂದರೆ ಅವ್ರದ್ದು ರವಿ ಕಿರಣ್ ಅಂತ. ಸೊ ನಾನು ಫಾಲೋ ಮಾಡ್ತಾ ಇರ್ತೀನಿ. ಇನ್ ಕೇಸ್ ನಂದು ಏನಾದರೂ ನಿಮ್ಗೆ ಇನ್ಸ್ಟಾಗ್ರಾಮ್ ಬೇಕು ಅಂತ ಹೇಳಿದ್ರೆ VR Vlogs in ಕನ್ನಡ, ಸೇಮ್ ಗುರು ಯೂಟ್ಯೂಬ್ದೇನಿದೆ ಹೆಸರು ಅದೇ ಹೆಸರೇ ಇದೆ. ಸೊ ಅಲ್ಲಿ ನಿಮಗೆ ನಮ್ಮ ಫೋಟೋಶೂಟ್ ಎಲ್ಲ ಸಿಗುತ್ತೆ. ಸೊ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಕೊಂಡ್ರೆ ನಂದು ಇನ್ಸ್ಟಂಟ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಯೂಟ್ಯೂಬಲ್ಲಿ ಬರೋದು ಇವಾಗ ಸ್ವಲ್ಪ ಲೇಟ್ ಆಗ್ಬೋದು. ಸೊ ಇನ್ ಕೇಸ್ ಇಷ್ಟ ಇದ್ದರೆ ಫಾಲೋ ಮಾಡ್ಕೊಳ್ಳಿ. ಸೊ ಚಾನಲ್ ಯಾರಾದರೂ ಹೊಸಬ್ರು ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆ ಇದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್. ನಾವು ಸಿಗೋಣ ಮತ್ತೆ ವಿಡಿಯೋದಲ್ಲಿ.